ಶುಭೋದಯ ಮಕ್ಕಳೇ. ಪದ್ಯಪಾಠ 5 ಕರಡಿ ಕುಣಿತ. ಇದನ್ನು ಬರ್ತಿರೋರು ದ.ರಾ ಬೇಂದ್ರೆ. ಮೊದಲಿಗೆ ಒಂದ್ಸಲ ಪದ್ಯ ಓದ್ಬಿಡೋಣಂತೆ. ಕಬ್ಬಿಣ ಕೈಕಡಗ ಕುಣಿಕೋಲು ಕೂದಾಲು ಕಂಬಾಳಿ ಹೊದ್ದಾವ ಬಂದಾನ ಗುಣಗುಣು ಗುಟ್ಟೂತ ಕಡಗಾವ ಕುಟ್ಟೂತ ಕರಡಿಯ ನಾಡಿಸುತ್ತ ನಿಂದಾನ. ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ ಧಣಿಯ ರಾಮನ ಮುಂದ ಕಾವಾಲು ಮಾಡಣ್ಣ ದಣಿದಾನ ಕೊಡುವನು ಅಂದಾನ. ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕೀನ ಕಂಡಾನ. ಜಾಂಬೂ ನದಿ ದಂಡೆಯ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ. ಬಂದಾರೆ ಬರ್ರೆವ್ವ ಕಂದಾನ ತರ್ರೆವ್ವ ಅಂಜಿಕಿ ಗಿಂಜಿಕಿ ಕೊಂದಾನ. ರೋಮ ರೋಮಗಳಲ್ಲಿ ಭೀಮ ರಕ್ಷೀಯ ಬಲ ಕೊರಳಾಗ ಕಟ್ಟೀರಿ ಒಂದಾನ. ಕುಣಿಯಾಲೆ ಮಗನೇ ನೀ ಅನ್ನೋದೊಂದೇ ತಡ ತನ್ನಾನ ತಾನಾನ ತಂದಾನ. ಮುದ್ದು ಕೂಸಿನ ಹಾಂಗ ಮುಸುಮೂಸು ಮಾಡುತ್ತಾ ಕುಣಿದಾನ ಕುಣಿತ್ನಾವ ಚಂದಾನ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ. ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ ಪ್ರಾಣದ ಈ ಪ್ರಾಣಿ ಹಿಂದಾನ. ಕರಡಿಯ ಹೆಸರೈಲೆ ಚರಿತಾರ್ಥ ನಡೆಸ್ಯಾನ ಪರಮಾರ್ಥ ಎಂಬಂತೆ ಬಂದಾನ. ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಾಗ ತನಗಾಗಿ ಕುಣಿಸುತ್ತಾ ನಡೆದಾನ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲುವುದು ಕವಿ ಕಂಡು ನುಡಿದಾನ. ಕರಡಿ ಕುಣಿತ ಕವನವು ಬೇಂದ್ರೆ ಅವರ ಸರಳ ಕವನಗಳಲ್ಲಿ ಒಂದು, ಅಂದರೆ ನಮಗೆ ಸುಲಭವಾಗಿ ಅರ್ಥ ಆಗತಕ್ಕಂಥ ಬರೆದಿರತಕ್ಕಂಥ ಕವನಗಳಲ್ಲಿ ಇದು ಒಂದಾಗಿದೆ. ಈ ಕವನವನ್ನು ಓದುತ್ತಾ ಹೋದಂತೆ ಕವನದ ಒಡಲಿನಲ್ಲಿರುವ ಶೋಷಣೆಯ ಸಂಕೀರ್ಣತೆಯು ಅನುಭವವೇದ್ಯವಾಗುತ್ತದೆ. ಓದ್ತಾ ಓದ್ತಾ ಏನಾಗುತ್ತೆ ಅಂದರೆ ಪ್ರಾಣಿಗಳನ್ನು ತಮಗಾಗಿ ಹೆಂಗೆ ಆಡಿಸ್ತಾರೆ ಅಂದರೆ ಅವರಿಗೆ ಶೋಷಣೆಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು, ಅಂದರೆ ಅವರಿಗೆ ಇದೇ ಥರ ಮಾಡಬೇಕು, ನೀನು ಹೀಗೆ ಮಾಡಬೇಕು ಅಂಥೇಳಿ ಅವರಿಗೆ ಒತ್ತಾಯಪೂರ್ವಕವಾಗಿ ಕುಣಿಸೋದು ನಮಗಿಲ್ಲಿ ಗೊತ್ತಾಗುತ್ತೆ ಈ ಪದ್ಯದಲ್ಲಿ. ಈ ಕವನದ ಅಂತ್ಯದಲ್ಲಿ ಬೇಂದ್ರೆ ಅವರು ಮಾನವನ ಬುದ್ಧಿಯ ಕುಣಿತ ಎಲ್ಲ ಪ್ರಾಣಿಗಳ ಕುಣಿತಕ್ಕಿಂತ ಮಿಗಿಲಾದುದು ಎಂಬ ತತ್ವ ಸಾರುತ್ತಾರೆ. ಇಲ್ಲಿ ಎಲ್ಲ ಪ್ರಾಣಿಗಳಿಗಂತ ಮಾನವ ಪ್ರಾಣಿಯ ಬುದ್ಧಿ ಮಿಗಿಲಾದದ್ದು ಅನ್ನೋದನ್ನು ಸಾರ್ತಾ ಇದ್ದಾರೆ. ಪದ್ಯಕ್ಕೆ ಬರೋಣ. ಕಬ್ಬಿಣ ಕೈಕಡಗ ಕುಣಿಕೋಲು ಕೂದಾಲು ಕಂಬಾಳಿ ಹೊದ್ದಾವ ಬಂದಾನ. ಈಗ ಕರಡಿ ಆಡಿಸುವನ್ನ ನೋಡಿರ್ಬೋದು ನೀವು. ಅವನ ಕೈಗೆ ಕಬ್ಬಿಣದ ಕಡಿಗ ಹಾಕ್ಕೊಂಡಿರ್ತಾನೆ. ಅವನ ಕೈಯಲ್ಲಿ ಒಂದು ಕರಡಿನ ಕುಣಿಸೋಕ್ಕೆ ಒಂದು ಕೋಲಿರುತ್ತೆ. ಮತ್ತು ಕೂದಾಲು ಕಂಬಾಳಿ ಹೊದ್ದಾವ ಬಂದಾನ, ಕಂಬಳಿನ ಹೊತ್ಕೊಂಡು ಬಂದಿರ್ತಾನೆ. ಗುಣಗುಣು ಗುಟ್ಟೂತ ಕಡಗಾವ ಕುಟ್ಟೂತ ಕರಡಿಯ ನಾಡಿಸುತ್ತಾ ನಿಂದಾನ. ನೀವು ಕರಡಿ ಆಡಿಸೋದು ನೋಡಿರ್ಬೋದು. ಅವನು ಗುಣಗುಣು ಅಂತ ಹಾಡು ಹೇಳ್ಕೊತ ಕರಡಿ ಬಗ್ಗೆ ಮತ್ತು ಎಲ್ಲ ಕಥೆಗಳ ಬಗ್ಗೆ ಹಾಡು ಹೇಳ್ಕೊತ ಬರ್ತಾನೆ. ಮತ್ತು ಕರಡಿನ ಆಡಿಸ್ತಾ ಬರ್ತಾನೆ. ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬುವಂತನ ಹಿಡಿದು ತಂದಾನ. ಕರಡಿ ಕುಣಿಸೋನು ಯಾವ ಕಾಡು ಅಂದರೆ ಯಾವ ಕಾಡಲ್ಲಿತ್ತೋ ಏನೋ ಈ ಕರಡಿ ಜೇನು ಉಣ್ಕೊಂಡು ಆರಾಮಾಗಿ ಬೆಳೆದು ತನ್ನ ಪಾಡಿಗೆ ತಾನಿತ್ತು. ಆದರೆ ಇವನ್ನ ಹಿಡ್ಕೊಂಡು ತಂದಿದ್ದಾನೆ. ದಣಿಯಾರ ಮನೆ ಮುಂದೆ ಕಾವಾಲು ಮಾಡಣ್ಣ ದಣಿದಾನ ಕೊಡುವಾನು ಅಂದಾನ. ಅದಕ್ಕೆ ಅವನವನ್ನ ಹಿಡ್ಕೊಂಬಂದು ಅವನಿಗೆ ಬೇಕಾದಂಗೆ ಅದನ್ನು ಪಳಗಿಸ್ಬಿಟ್ಟು ಯಾರ್ದೋ ಮನೆ ಮುಂದೆ ಕರ್ಕೊಂಬಂದು ದಣಿಯಾರ ಮನೆ ಮುಂದೆ, ಅಂದರೆ ದಣಿ ಅಂದರೆ ಆ ಮನೆಯ ಒಡೆಯನ ಮನೆ ಮುಂದೆ ನೀನು ಕಾವಲು ಮಾಡು, ದಣಿದಾನ ಕೊಡುವಾನು, ಆ ಮನೆಯ ಯಜಮಾನ ನಮಗೆ ದಾನ ಕೊಡ್ತಾನೆ ಅಂತ ಹೇಳ್ತಾನೆ. ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕೀನ ಕಂಡಾನ. ಈ ಜಾಂಬವಂತ ತ್ರೇತಾಯುಗದಿಂದ ಕಲಿಯುಗ ತನಕನೂ ಇದ್ದೇ ಇದ್ದಾನೆ. ತ್ರೇತಾಯುಗದಲ್ಲಿ ರಾಮನಿಗೆ ಸಹಾಯ ಮಾಡ್ತಾನೆ. ಯಾವ ಥರ? ಲಕ್ಷ್ಮಣ ಮೂರ್ಛೆ ಹೋದಾಗ ಸಂಜೀವಿನಿ ಬಗ್ಗೆ ತಿಳಿಸಿ ಹನುಮಂತ ಹೋಗಿ ಸಂಜೀವಿನಿನ ತಂದು ಲಕ್ಷ್ಮಣನ ಮೂರ್ಛೆ ತಿಳಿದೇ ಹೇಳಂಗೆ ಮಾಡ್ತಾನೆ. ದ್ವಾಪರದ ಕೃಷ್ಣನ್ನ ಅಂದರೆ ಕೃಷ್ಣ ಶಮಂತಕ ಮಣಿನ ಹುಡ್ಕೊಂಡು ಹೋದಾಗ ಇವನು ಜಾಂಬುವಂತ ತನ್ನ ಗುಹೆಯಲ್ಲಿ ಬಚ್ಚಿಟ್ಟಿರ್ತಾನೆ. ಆಮೇಲೆ ಅವರಿಬ್ಬರಿಗೂ ಘನಘೋರ ಯುದ್ಧ ಆಗುತ್ತೆ. ಆಮೇಲೆ ಕೃಷ್ಣ ಅದನ್ನು ಶಮಂತಕ ಮಣಿ ಅವನು ವಶಪಡಿಸ್ಕೊಳ್ತಾನೆ. ಈಗ ಕಲಿಯುಗದಲ್ಲಿ ಇವಾಗೂ ಕರಡಿ ಇದೆಯಲ್ಲ, ಇದನ್ನು ಕಂಡಿದ್ದಾನೆ. ಎಲ್ಲ ತ್ರೇತಾಯುಗ ಕಂಡಿದೆ, ದ್ವಾಪರಯುಗ ಕಂಡಿದೆ, ಕಲಿಯುಗನೂ ಕಂಡಿದೆ ಈ ಕರಡಿ ಅಂದರೆ ಜಾಂಬುವಂತ. ಜಾಂಬೂ ನದಿ ದಂಡೆಯ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೆ ಇವ ಉಂಡಾನ. ಜಾಂಬೂ ನದಿಯ ದಂಡೆ ಮೇಲೆ ಜಂಬು ನೇರಳೆ ಹಣ್ಣಿನ ಮರ ಇರುತ್ತೆ, ಅದನ್ನು ಸಹ ಉಂಡಿದ್ದಾನೆ ಈ ಕೃತಯುಗದ ಕೊನೆಯಲ್ಲಿ ಅಂತ. ಬಂದಾರೆ ಬರ್ರೆವ್ವ ಕಂದಾನ ತರ್ರೆವ್ವ ಅಂಜಿಕಿ ಗಿಂಜಿಕಿ ಕೊಂದಾನ.
ಕರಡಿ ಆಡಿಸ್ಕೋತಾ ಬಂದಿರ್ತಾನೆ. ಎಲ್ಲರೂ ಬರ್ತಾರ, ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಅದಕ್ಕೇನಂತಾನೆ, ಬಂದಾರೆ ಬರ್ರವ, ಬಂದರೆ ಬರ್ರಿ, ಮತ್ತು ಕಂದನ್ನ ತರಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ, ಅಂಜಿಕಿ ಗಿಂಜಿಕಿ ಕೊಂದಾನ. ಈ ಕರಡಿ ನೋಡಿದರೆ ಅವರ ಭಯ ಆತಂಕ ಎಲ್ಲ ಹೋಗುತ್ತೆ. ರೋಮ ರೋಮಗಳಲ್ಲಿ ಭೀಮರಕ್ಷಿಯ ಬಲ, ಕುರುಳಾಗ ಕಟ್ಟೀರಿ ವಂದಾನ. ರೋಮ ರೋಮಗಳಲ್ಲಿ ಅಂದರೆ ರೋಮ ಅಂದರೆ ಕೂದಲು, ಪ್ರತಿಯೊಂದು ಕೂದಲಿನಲ್ಲೂ ಸಹ ಭೀಮರಕ್ಷೆ ಅಂದರೆ ಭೀಮನಿಗಂದರೆ ಭೀಮ ಬಲಕ್ಕೆ ಅವನು ಹೆಸರುವಾಸಿ ಅಂತ ರಕ್ಷೆ, ಭೀಮರಕ್ಷೆ ಬರುತ್ತೆ. ಈ ಕೊರಳಾಗ ಕಟ್ಟಿರಿ ವಂದಾನ, ಈ ಕರಡಿ ಕೂದಲನ್ನ ಕೊರಳಿಗೆ ಕಟ್ಟ್ರಿ, ಅಷ್ಟೊಂದು ಶಕ್ತಿ ಬರುತ್ತೆ, ರಕ್ಷಣೆ ಇರುತ್ತೆ ಅಂತ ಅವನು ಹೇಳ್ತಾನೆ. ಕುಣಿಯಾಲೆ ಮಗನೇ ನೀ ಅನ್ನೋದೊಂದೇ ತಡ, ತನ್ನಾನ ತಾನಾನ ತಂದಾನ. ಆ ಕರಡಿ ಕುಣಿಸೋನು ಕುಣಿಯಾಲೆ ಮಗನೇ ಅಂತ ಕರಡಿಗೆ ಹೇಳಿದ ತಕ್ಷಣ ಅದು ತನ್ನಾನ ತಾನ ಅಂತ ಕುಣಿಯೋಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಮುದ್ದು ಕೂಸಿನ ಹಾಂಗ ಮುಸುಮೂಸು ಮಾಡುತ್ತಾ ಕುಣಿದಾನ ಕುಣಿತ್ನಾನ ಚಂದಾನ. ಮುದ್ದು ಕೂಸಿನ ಹಾಂಗ ಅಂದರೆ ಸಣ್ಣ ಮಕ್ಕಳು ಏನು ಮಾಡಿದ್ರು ಚಂದ, ಅವ್ರು ಹತ್ರು ಚಂದ, ನಕ್ಕರು ಚಂದ್ರ, ಆಟ ಆಡಿದ್ರು ಚಂದ್ರ. ಮುಸು ಅಂದರೆ ಅಳೋದಕ್ಕೆ, ಅವು ನಿಧಾನಕ್ಕೆ ಅಳೋದಕ್ಕೆ ಮುಸು ಅಂತಾರೆ. ಈಗ ಕರಡಿಗೆ ಯಾಕೆ ಹೇಳ್ತಾ ಇದ್ದಾರೆ ಈಗ ಮುಸು ಮಾಡುತ್ತಾ ಕುಣಿದಾನ ಕುಣಿತ್ನಾನ ಚಂದಾನ ಅಂದರೆ ಆ ಕರಡಿ ತನ್ನ ಒಡೆಯ ಅಂದರೆ ಕರಡಿ ಕುಣಿಸೋನು ಹೇಳ್ದಂಗೆ ಕೇಳಬೇಕು, ಅದಕ್ಕೆ ಇಷ್ಟ ಇದೆಯೋ ಇಲ್ಲೋ. ಆದರೆ ಅವ್ನು ಹೇಳಿದ ತಕ್ಷಣ ಕುಣಿಯೋಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಮುಸು ಮಾಡುತ್ತಾ ಕುಣಿದಾನ, ಅದಕ್ಕೆ ತನಗಿಷ್ಟ ಇಲ್ಲದೆ ಇದ್ರೂ ಕುಣಿತಾ ಇದ್ದಲ್ಲ, ಅದಕ್ಕೆ ಮುಸು ಮಾಡುತ್ತಾ ಕುಣಿದಾನ ಅಂತ ಹೇಳ್ತಾ ಇದ್ದಾರೆ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದೇನ ಬಂದಾನ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಅಂದರೆ ಈಗ ಕರಡಿ ಕುಣಿಸೋನು ಅದನ್ನೇ ತನ್ನ ಕಾಯಕ ಮಾಡ್ಕೊಂಡಿದ್ದಾನೆ. ಕರಡಿ ಕುಣಿಸೋದು ಅದನ್ನೇ ದುಡಿಮೆ ಮಾಡ್ಕೊಂಡಿದ್ದಾನೆ ಅವನು. ಅದು ಕರಡಿ ಕುಣಿದ್ರೆ ಇವನಿಗೆ ಯಾರಾದರೂ ದುಡ್ಡು ಕೊಡ್ತಾರೆ ಅಥವಾ ದವಸ ಧಾನ್ಯ ಕೊಡ್ತಾರೆ, ಇವನು ಹೊಟ್ಟೆ ತುಂಬುತ್ತೆ. ನಡೆದಾನ ಪಡೆದೇನ ಬಂದಾನ, ಅದಕ್ಕೆ ಅವ್ರ ಹೊಟ್ಟೆ ತಣ್ಣಗಿರಲಿ ಅಂತಲೇ ಇವನು ಕರಡಿ ಕುಣಿತಾ ಇದೆ, ನಡೀತಾ ಇದೆ. ಅದಕ್ಕೆ ಅವನು ಕರ್ಕೊಂಡು ಬಂದಿದ್ದಾನೆ ಇಲ್ಲಿಗೆ. ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗುಲಿಗೆ ಕೈ ಮುಗಿದು ನಿಂದಾನ. ಈ ಕರಡಿ ಕುಣಿತಾ ಏನು ಮಾಡುತ್ತೆ, ಎಲ್ಲರಿಗೂ ಮನರಂಜಿಸಿ ಆಮೇಲೆ ಆಕಾಶಕ್ಕೆ ಕಡೆ ಮಾಡಿ ಕೈ ಮುಗಿಯುತ್ತೆ. ಯಾಕಂದರೆ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ, ನನಗೆ ಕುಣಿಸ್ತಾ ಇದ್ದಾನೆ ಇವನು ಕರಡಿ ಆಡಿಸೋನು, ಅವನ ಹೊಟ್ಟೆ ತಣ್ಣಗಿರಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದೆ ನೋಡಿ. ಅದು ಮನವಲ್ಲ ಮಾನವ ಕುಣಿತಾನ ಕುಣಿಸ್ಯಾನ, ಪ್ರಾಣದ ಈ ಪ್ರಾಣಿ ಹಿಂದಾನ. ಮನವಲ್ಲ ಅಂದರೆ ಮನಸ್ಸಿನ ಅರ್ಥಕೊಂತ ಗುಣ ಇರೋದು ಈ ಮನುಷ್ಯನಿಗೆ. ಅವನು ಹೇಳ್ತಾನೆ ಕುಣಿತಾನ ಕುಣಿಸ್ಯಾನ, ತಾನು ಕುಣಿತಾನೆ, ಬೇರೆಯವ್ರನ್ನೂ ಕುಣಿಸ್ತಾನೆ. ಅಂದರೆ ಇಲ್ಲಿ ಪ್ರಾಣಿನ ಕುಣಿಸ್ತದೆ. ಪ್ರಾಣದ ಈ ಪ್ರಾಣಿ ಹಿಂದಾನ, ಇದು ಪ್ರಾಣ ಅಂದರೆ ಜೀವ ಇದೆ ಈ ಪ್ರಾಣಿಗೆ, ಕರಡಿಗೆ. ಅದನ್ನು ತಾನು ಕುಣಿದು ತನ್ನನ್ನು ಕುಣಿಸಿ ತನ್ನ ಜೀವನ ನಡೆಸ್ತಾ ಇದ್ದಾನೆ. ಕರಡಿಯ ಹೆಸರೇಲೆ ಚರಿತಾರ್ಥ ನಡೆಸ್ಯಾನ, ಪರಮಾರ್ಥ ಎಂಬಂತೆ ಬಂದಾನ. ಕರಡಿಯೇ ಹೆಸರಲ್ಲೇ ಚರಿತಾರ್ಥ ಅಂದರೆ ಕರಡಿಯ ಚರಿತಾರ್ಥ ಅಂದರೆ ಅದು ಹೇಳಿದ್ನಲ್ಲ, ತ್ರೇತಾಯುಗದಲ್ಲಿ ಏನು ಕೆಲಸ ಮಾಡ್ತು, ದ್ವಾಪರದಲ್ಲಿ ಏನು ಮಾಡ್ತು, ಕಲಿಯುಗದಲ್ಲಿ ಅದು ಇನ್ನೂ ನಡೀತಾ ಇದೆ. ಆಮೇಲೆ ಎಲ್ಲ ಮಕ್ಕಳಿಗೂ ಸಂತೋಷ ಕೊಡ್ತಾ ಇದೆ, ಮತ್ತು ಈ ಕರಡಿಯ ಕುಣಿಸುವನ ಜೀವನ ನಡೆಸ್ತಾ ಇದೆ. ಅದಕ್ಕೆ ಕರಡಿಯ ಹೆಸರಿಲೆ ಚರಿತಾರ್ಥ ನಡೆಸ್ಯಾನ, ಪರಮಾರ್ಥ ಎಂಬಂತೆ ಬಂದಾನ. ಪರಮಾರ್ಥ ಅಂದರೆ ಅದೇ ತನ್ನ ಹೆಗ್ಗುರಿ ಅಂತ. ಅದನ್ನು ಇವನಿಗೆ ದುಡಿಮೆ ತಂದುಕೊಡೋದೇ ಇದರ ಪರಮಾರ್ಥ. ಆಮೇಲೆ ಅವನು ಕರಡಿ ಕುಣಿಸೋನಿಗೆ ಇದರ ನುಡಿಸೋದೇ ಅಂದರೆ ಚರಿತ್ರೆ ತಿಳಿಸೋದೇ, ಕರಡಿಯ ಕುಣಿಸೋದೇ ಒಂದು ಪರಮಾರ್ಥ ಅಂತ ಇಲ್ಲಿ ಅರ್ಥ. ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡುಗ ತನಗಾಯಿ ಕುಣಿಸುತ್ತಾ ನಡೆದಾನ. ಈ ಮನುಷ್ಯ ಯಾವಾಗಲೂ ಅಷ್ಟೇ ಕವಲೆತ್ತು ಕೋಡುಗ ಅಂದರೆ ನೀವು ಎತ್ತನಿಗೆ ಬಸವಣ್ಣನಿಗೆ ಅಲಂಕಾರ ಮಾಡಿಕೊಂಡು ಎಲ್ಲರ ಮನೆ ಮುಂದೆ ಕರ್ಕೊಂಡು ಬರ್ತಾರಲ್ಲ, ಅದು ಕವಲೆತ್ತು. ಅದನ್ನು ಹೇಗೆ ತಾವು ಅಂಥ ಸಾಧು ಪ್ರಾಣಿನ ನಾವು ಮುಂದೆ ಇಟ್ಕೊಂಡು ಅವನು ಜೀವನ ನಡೆಸ್ತಾನೆ, ಬಸವಣ್ಣನ ಕರ್ಕೊಂಬರೋನು. ಅದೇ ಥರ ಇವನು ಕರಡಿನ ಮುಂದಿಟ್ಕೊಂಡು ಜೀವನ ನಡೆಸ್ತಾನೆ. ತನಗಾಗಿ ಕುಣಿಸುತ್ತಾ ನಡೆದಾನ, ಯಾರಿಗಾಗಿ ಕುಣಿಸ್ತಾ ಇದ್ದಾನೆ, ತನ್ನ ಜೀವನ ಸುಗಮವಾಗಲಿ ಅಂತ ಈ ಕರಡಿನ ಕುಣಿಸ್ತಾ ಇದ್ದಾನೆ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ. ಈ ಕರಡಿ ಕುಣಿತ ಅಂದರೆ ಇವನೇನು ಯಜಮಾನನ ಆಜ್ಞೆ ಪಾಲಿಸಿ ಕುಣಿತಾ ಇದೆ, ಆದರೆ ಅವರ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ. ಈ ಮನುಷ್ಯ ನೋಡಿ ತನಗೆ ಹೆಂಗೆ ಬೇಕೋ ಈ ಪ್ರಾಣಿನ ಮಾಡಿಕೊಂಡು ತನ್ನ ದುಡಿಮೆನ ಮಾರ್ಗನೇ ಕಂಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನರರ ಬುದ್ಧಿಯ ಕುಣಿತ ಮಿಗಿಲುವುದು ಕವಿ ಕಂಡು ನುಡಿದಾನ. ಇದನ್ನೆಲ್ಲ ಕಂಡು ಕವಿಗೇನು ಅನಿಸುತ್ತೆ, ಈ ಪ್ರಾಣಿಗಳ ಕುಣಿತ ಅಥವಾ ಈ ಬುದ್ಧಿಗಿಂತ ನರರ ಅಂದರೆ ಮನುಷ್ಯರ ಬುದ್ಧಿಯೇ ಮಿಗಿಲು ಅನ್ನೋದನ್ನು ಈ ಕವಿ ನಮಗೆ ಹೇಳ್ತಾ ಇದ್ದಾರೆ.